ಸುವರ್ಣ ಸಂಭ್ರಮದಲ್ಲಿರುವ ಶ್ರೀ ಗೋಪಾಲಕೃಷ್ಣ ಮಂದಿರ ಮುಂಡ್ಕಿನ ಜಡ್ಡು ಇಲ್ಲಿ 7 ದಿನದಿಂದ ನಡೆಯುತ್ತಿದ್ದ ಭಜನಾ ಕಾರ್ಯಕ್ರಮದ ಮಂಗಲೋತ್ಸವ ಶನಿವಾರ ಸಪ್ತಜಾಮ ಭಜನೆಯೊಂದಿಗೆ ಮಂಗಲೋತ್ಸವವು ಜರುಗಿತು. ಭಜನಾ ಮಂದಿರ ಈ ವರ್ಷ ನೂತನವಾಗಿ ಶಿಲಾಮಯ ದೇವಸ್ಥಾನವಾಗಿ ನಿರ್ಮಾಣಗೊಂಡು ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶಾಭಿಷೇಕ ಜರುಗಿದ ಬಳಿಕ ಪ್ರಥಮ ಭಜನಾ ಮಂಗಲೋತ್ಸವದ ಅಂಗವಾಗಿ ನಾನಾ ಭಾಗದ ಮಹಿಳಾ ಮತ್ತು ಮಕ್ಕಳ ತಂಡ ಸೇರಿದಂತೆ 16 ಭಜನಾ ತಂಡಗಳು ಭಾಗವಹಿಸಿದ್ದರು. ದೇವರಿಗೆ ವಿಶೇಷವಾಗಿ ಅಲಂಕಾರವನ್ನ ಮಾಡಲಾಗಿದ್ದು, ಇಲ್ಲಿನ ಭಜನಾ ತಂಡದಲ್ಲಿ ಶಾಲಾ ವಿದ್ಯಾರ್ಥಿಗಳ ಬಾಲಕ ಬಾಲಕಿಯರ ಭಜನಾ ತಂಡದಿಂದ ನಡೆದ ಕುಣಿತದ ಭಜನೆ ವಿಶೇಷವಾಗಿ ಗಮನವನ್ನ ಸೆಳೆದು ಮಕ್ಕಳಲ್ಲಿ ಭಜನಾ ಸಂಸ್ಕೃತಿಯ ಪರಂಪರೆಯನ್ನ ಮುಂದುವರಿಸುತ್ತಿರುವುದು ಸಾರ್ವಜನಿಕವಾಗಿ ಮೆಚ್ಚುಗೆ ವ್ಯಕ್ತವಾಯಿತು. ದೇವಸ್ಥಾನದ ಅರ್ಚಕರು, ಆಡಳಿತ ಮಂಡಳಿ, ಜೀರ್ಣೋದ್ಧಾರ ಸಮಿತಿ, ಭಜನಾ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಉತ್ತಮ ವ್ಯವಸ್ಥೆಗೊಳಿಸಿದ್ದರು. ಐವತ್ತನೇ ವರ್ಷದಲ್ಲಿ ನಾವಿದ್ದೇವೆ. ಈಗ 50ನೇ ವರ್ಷದ ಸುವರ್ಣ ಸಂಭ್ರಮದ ಪ್ರಯುಕ್ತ ಶಿಥಿಲಾವಸ್ಥೆಯಲ್ಲಿದ್ದ ನಮ್ಮ ಗೋಪಾಲಕೃಷ್ಣ ಮಂದಿರವನ್ನು ಸಮಗ್ರವಾಗಿ ಜೀರ್ಣೋದ್ಧಾರ ಮಾಡುವ ಸಲುವಾಗಿ ಜೀರ್ಣೋದ್ಧಾರ ಸಮಿತಿಯನ್ನು ಆಡಳಿತ ಸಮಿತಿಯ ಮೂಲಕ ಮಾಡಿಕೊಂಡು ಸುಮಾರು 75 ಲಕ್ಷ ರೂಪಾಯಿ ವೆಚ್ಚದ ಅಂದಾಜು ಬಜೆಟನ್ನು ನಾವು ಹಾಕಿಕೊಂಡು ಊರ ಪರವೂರ ದಾನಿಗಳನ್ನು ಸಂಪರ್ಕಿಸುವ ಮೂಲಕ ಕಾರ್ಯೋನ್ಮುಖರಾಯಿತು. ಕೇವಲ 90 ದಿನಗಳಲ್ಲಿ ಈ ಒಂದು ಯೋಜನೆ ಶ್ರೀ ಗೋಪಾಲಕೃಷ್ಣ ದೇವರ ಅನುಗ್ರಹದಿಂದ ಪೂರ್ಣಗೊಂಡಿರುವುದು ನಮ್ಮ ಎಲ್ಲ ಭಕ್ತಾಭಿಮಾನಿಗಳಿಗೆ, ನಮ್ಮ ಊರಿನವರಿಗೆ ಅತ್ಯಂತ ಹೆಮ್ಮೆಯ ವಿಚಾರ. ಶಿಲಾಮಯ ಗರ್ಭಗುಡಿ, ಸುತ್ತುಪೌಳಿ, ಮುಖಮಂಟಪ, ಶಾಶ್ವತ ಎದುರುಗಡೆ ಚಪ್ಪರವನ್ನು ಈ ಸಂದರ್ಭದಲ್ಲಿ ನಾವು ಪೂರ್ತಿಯಾಗಿ ನವೀಕರಣ ಮಾಡಿಕೊಂಡು ಹೊಸದಾಗಿ ಮಾಡಿದ್ದೇವೆ. ನಾವು ಈ ಮಂದಿರದಲ್ಲಿ ಚಿಕ್ಕ ಮಕ್ಕಳ ಒಂದು ಭಜನಾ ಮಂಡಳಿಯನ್ನು ಸ್ಥಾಪಿಸಿದ್ದೇವೆ. ಗೋಪಾಲಕೃಷ್ಣ ಮಕ್ಕಳ ಭಜನಾ ಮಂಡಳಿ. ಇದರಲ್ಲಿ ಸುಮಾರು 45 ಮಕ್ಕಳಿದ್ದಾರೆ. ಈ 45 ಮಕ್ಕಳು ಅತ್ಯಂತ ಉತ್ತಮ ರೀತಿಯಲ್ಲಿ ಹೆಜ್ಜೆಗಳನ್ನು ಕಲಿತು ಅನೇಕ ಊರುಗಳಲ್ಲಿ ತಮ್ಮ ಭಜನಾ ಪ್ರದರ್ಶನವನ್ನು ನೀಡಿದ್ದಾರೆ. ಶಿವರಾಮ್, ವಿ4 ನ್ಯೂಸ್, ಬ್ರಹ್ಮಾವರ.